64 ವಿದ್ಯೆಗಳು. ವೇದಾಂಗದಿಂದ ಪ್ರಾರಂಭಿಸಿ ಇಂದ್ರಜಾಲ ಮಹೇಂದ್ರಜಾಲದವರೆಗಿನ 64 ವಿದ್ಯೆಗಳು ಅಂತ. ಇದಕ್ಕೆ ತಯಾರಾಗಿರಬೇಕು. ಕೆಲವೊಂದಷ್ಟು ಸೂಕ್ಷ್ಮತೆ ವಿಚಾರಗಳನ್ನು ಹೇಳಿದ್ದೇನೆ. ಇದಕ್ಕೆ ಯಾರು ತಯಾರಾಗಿರ್ತಾರೆ ಅವರೊಂದು ಸತ್ಯವಾದ ಗುರುವಿನ ಕೃಪೆಯಿಂದ ಕಲಿಬೇಕು ಅಂತೇಳಿ ಇಚ್ಛೆ ನಿಮ್ಮಲ್ಲಿ ಮನಸ್ಸಲ್ಲಾದರೆ ಆ ಮನಸ್ಸೇ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಆ ವಿದ್ಯೆ ಹತ್ತಿರಕ್ಕೆ ನಿಮಗೆ ಒಂದು ವಿದ್ಯೆ ನಿಮಗೆ ಬರಬೇಕು ಅಂತ ಹೇಳಿದರೆ ಅಲ್ಲಿ ನಿಮಗೆ ವೈರಾಗ್ಯ ಉತ್ಪತ್ತಿ ಆಗಲೇಬೇಕು. ಅವನ ದೇಹ ಮನಸ್ಸು ಮತ್ತು ಆತ್ಮವನ್ನು ವಿಮರ್ಶ ರೂಪಿಣಿ ವಿದ್ಯಾ ವೇದಾರಿ ಜಗತ್ಪ್ರಸೂಹು. ಜಗತ್ಪ್ರಸೂತಿ. ಪ್ರಸೂತ ಅಂತ ಹೇಳಿದ್ರೆ ಏನು? ಅದು ಹುಟ್ಟಿದ್ದಂಥ. ಪ್ರಸೂತಿ ಅಂದರೆ ಹುಟ್ಟಿದ. ನಮಃ ಶಿವಾಯ. ಗುರುವೇ ಶರಣಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವಯೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ. ದರಾಂದೋಲಿತ ದೀರ್ಘಾಕ್ಷಿ ದರಹಾಸೋ ಜ್ವಲನ್ಮುಖಿ ಗುರುಮೂರ್ತಿರ್ಗುಣನಿಧಿರ್ ಗೋಮಾತಾ ಗುಹಜನ್ಮಭೂಃ. ಶ್ರೀವಿದ್ಯದ ಬಗ್ಗೆ ಒಬ್ಬರು ವಿಷಯವನ್ನು ತಿಳಿಸಿ ಅಂತ ಹೇಳಿದರು. ನಮಗೆ ತಿಳಿದಷ್ಟು ವಿಷಯವನ್ನು ಹೇಳ್ತೇವೆ. ಇದನ್ನೇ ಸತ್ಯ ಅಂತ ಹೇಳೋದಿಲ್ಲ. ಆದರೂ ಎಷ್ಟು ತಿಳಿದಿದೆ ಅಷ್ಟು ಪ್ರಯತ್ನವನ್ನು ಮಾಡ್ತೇವೆ ಹೇಳಲಿಕ್ಕೆ. ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಶ್ರೀ ಷೋಡಶಾಕ್ಷರೀ ವಿದ್ಯಾ ತ್ರಿಕೂಟ ಕಾಮಕೋಟಿಕ. ಆತ್ಮವಿದ್ಯೆಯ ಬಗ್ಗೆ ವಿಚಾರಗಳನ್ನು ತಿಳಿಯುವಂಥದ್ದು ಸುಲಭವಾದ ವಿಷಯಗಳು ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ನಾವು ಇವತ್ತು ಎಲ್ಲ ದಿಕ್ಕಿನಲ್ಲಿಯೂ ಬೇರೆ ಬೇರೆ ವಿದ್ಯೆಗಳನ್ನು ಕಲೀಲಿಕ್ಕೆ ಒಂದು ಮಾನದಂಡ ಇದೆ. ಇಷ್ಟು ವರ್ಷಗಳ ಕಾಲ ನೀವು ಇದನ್ನು ಕಲಿತಾಗ ನೀವು ಅದರ ಬಗ್ಗೆ ಅಂದರೆ ಭೌತಿಕವಾಗಿ ನಾವು ನೋಡುವಂಥ ಈ ಪ್ರಪಂಚದಲ್ಲಿ ಅನೇಕ ಸ್ಟಡೀಸ್ ಅಂತ ಕರಿತೇವೆ. ಇದನ್ನು ಕಲಿತು ಅದರಿಂದ ಏನಾದರೂ ಪಡೆಯುವಂಥ ವಿಚಾರಗಳು ಇದ್ದೇ ಇದೆ ಅದರಲ್ಲಿ. ಆದರೆ ಈ ದೈವಿಕ ಸ್ಥಿತಿಯಲ್ಲಿರುವಂತಹ ಅಥವಾ ಗುರುಮುಖೇನವಾಗಿ ಪಾಠ ಆಗುವಂತಹ ವಿಚಾರಗಳ ವಿದ್ಯೆ ಏನಿದೆ, ವಿದ್ಯೆ ಅಂದರೆ ನಾವು 64 ವಿದ್ಯೆಗಳನ್ನು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತ ಸನಾತನ ಗುರು ಪರಂಪರೆಯಲ್ಲಿ ತೆಗೆದುಕೊಳ್ತೇವೆ. 64 ವಿದ್ಯೆಗಳು. ವೇದಾಂಗದಿಂದ ಪ್ರಾರಂಭಿಸಿ ಇಂದ್ರಜಾಲ ಮಹೇಂದ್ರಜಾಲದವರೆಗಿನ 64 ವಿದ್ಯೆಗಳು ಅಂತ. ಅದರಲ್ಲಿ ಶೈವ ವೈಷ್ಣವ ಮತ್ತು ಶಾಕ್ತೇಯ ಎನ್ನುವಂತಹ ಶಕ್ತಿ ಆರಾಧಕರು ಈ 3 ರೀತಿಯಾಗಿ ತಗೊಳ್ತೇವೆ. ಇವತ್ತು ನಾವು ನೋಡ್ತಿರುವಂತಹ ವಿಷಯಗಳು, ಕೇಳುತ್ತಿರುವಂಥ ವಿಚಾರಗಳೆಲ್ಲವೂ ಕೂಡ ಇದರಿಂದಲೇ ಆಗಿದೆ. ಅದರಲ್ಲಿ ಒಂದು ಕುತೂಹಲ ಬರುವಂತೆ ಮಾಡಿದೆ. ಹಾಗೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತೇಳಿ ಆದರೆ ನಮಗೆ ಖಂಡಿತವಾಗಲೂ ಕುತೂಹಲ ಇದ್ದೇ ಇರ್ತದೆ. ಹಿಂದೆಲ್ಲ ಇಂತಹ ವಿದ್ಯೆಗಳಲ್ಲಿ ಈ ರೀತಿಯಾಗಿರುವಂತಹ ಕುತೂಹಲದ ವಿಚಾರಗಳಿರಲಿಲ್ಲ. ಅದರಲ್ಲಿ ಒಂದು ವಿಶೇಷವಾಗಿರುವಂತಹ ಶರಣಾಗತಿ ಮತ್ತು ಒಂದು ವಿಶೇಷವಾಗಿರುವಂತಹ ಜ್ಞಾನವನ್ನು ಪಡೆಯಬೇಕೆನ್ನುವಂತಹ ಆ ಭಗವಂತನನ್ನು ಏನಾದರೂ ಮಾಡಿ ಸೇರಬೇಕೆನ್ನುವಂಥ ಒಂದು ಭಾವ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಒಂದು ವಿದ್ಯೆಯನ್ನು ನಾನು ಕಲಿತು ಅದರಿಂದ ಬೇರೇನೋ ಮಾಡಿಕೊಳ್ಬೇಕೆನ್ನುವುದಾಗಿ ಅನೇಕರು ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ಜ್ಞಾನಕ್ಕೋಸ್ಕರ ಇಂಥ ವಿಚಾರಗಳನ್ನು ಕೇಳುವುದು ಉಂಟು. ಹಾಗಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ಮತ್ತೆ ಅದರ ಬಗ್ಗೆ ಪ್ರಾರಂಭಿಸೋಣ. ಶ್ರೀವಿದ್ಯೆ ಉಪಾಸಕರಿಗೆ, ಉಪಾಸನೆಯನ್ನು ಮಾಡ್ತಿರುವಂಥವರಿಗೆ ನಡೆದಂಥ, ಅವರ ಜೀವನದಲ್ಲಿ ನಡೆದಂಥ ಒಂದು ದೃಷ್ಟಾಂತ. ಅವರು ಗುರುಮುಖೇನವಾಗಿಯೇ ಶ್ರೀವಿದ್ಯಾ ಅಂದರೆ ಶ್ರೀಚಕ್ರ ಆರಾಧಕರಾಗಿರ್ತಾರೆ. ಶ್ರೀಚಕ್ರ ಅಂತ ಹೇಳಿದರೆ ಸೃಷ್ಟಿಯ ಆರಂಭದಿಂದ ಹಿಡಿದು ಈಗ ಹಾಗೆ ಅಂತ್ಯದವರೆಗೆ ಇರುವಂಥ ಒಂದು ವಿಶೇಷವಾಗಿರುವಂಥ ರಚನೆ ಅದು ಶ್ರೀಚಕ್ರ ಆರಾಧನೆ ಅಂತ. ಗೋಮಾತಾ ಗುಹಜನ್ಮಭೂಃ. ಗೋಮಾತಾ ಅಂತ ಹೇಳಿದರೆ ಹಸುವನ್ನು ಗೋವು ಅಂತ ನಾವು ಕರಿತೇವೆ. ಜ್ಞಾನವನ್ನು ಕೂಡ ವಿಶೇಷವಾಗಿ ಗೋವು ಅಂತ ಕರೀತಾರೆ. ಗೋವಿಗೆ ಅನೇಕ ಶಬ್ದಾರ್ಥಗಳನ್ನು ಹೇಳಲ್ಪಡ್ತಾನೆ. ಗುಹ ಅಂತ ಹೇಳಿದರೆ ಅದು ತಿಳಿಯದೇ ಇರುವಂತಹ
ಅಜ್ಞಾತವಾಗಿರುವಂಥ ಸ್ಥಳ ಅಂಥೇಳಿ, ಗುಹೆ. ಆ ಗುಹೆ ಅನ್ನುವಂಥದ್ದು ಜ್ಞಾನ ಎಂಬುದಾಗಿ. ಆ ಜ್ಞಾನಕ್ಕೆ ಇನ್ನೂ ಅನೇಕ ಉಪವ್ಯಾಖ್ಯಾನವನ್ನು ಕೊಡುವಾಗ, ಶ್ಲೋಕವನ್ನು ಕೊಡುವಾಗ, ಸರಸ್ವತಿ ಪುಣ್ಯ ಜಲೆ ಗುಹಾಯಾಮ್. ಆ ಸರಸ್ವತಿ ಅನ್ನುವಂಥದ್ದು ಜ್ಞಾನದಾತೆ. ಸುಬ್ರಹ್ಮಣ್ಯನನ್ನು ಕೂಡ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ, ಸ್ಕಂದ ಅಂತ. ಸ್ಕಾಂದ ಪುರಾಣದ ಅನೇಕ ವಿಚಾರಗಳಲ್ಲಿ ಜ್ಞಾನದ ವಿಷಯಗಳು ಬರ್ತವೆ. ಆದ್ದರಿಂದ ಇದೆಲ್ಲದಕ್ಕೂ ಕಾರಣಕರ್ತಳಾಗಿರುವಳು ಯಾರು ಕೇಳಿದರೆ ಅವಳು ಆದಿಶಕ್ತಿ ಅಂಥೇಳಿ. ಇಂತಹ ಆದಿಶಕ್ತಿಯ ಒಂದು ವಿಚಾರವನ್ನು ತಿಳಿಯುವುದು ಅಂದರೆ ಸುಲಭವಾಗಿರುವಂಥ ವಿಚಾರ ಅಲ್ಲ. ಹಾಗೆ ಗುರುಮುಖೇನ ಈ ಶ್ರೀಚಕ್ರ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೊಂದು ವಿಧಿ ನಿಯಮಗಳು, ಹೀಗೆ ಉಪಾಸನೆ, ಇಷ್ಟು ಜಪ, ಇಷ್ಟು ಹೊತ್ತಿಗೆ ಪ್ರಾತಃ ಕಾಲದಲ್ಲಿದ್ದು ಅದರ ಆರಾಧನೆಯನ್ನು ಮಾಡಬೇಕು, ಒಂದು ಕಟ್ಟುನಿಟ್ಟಿನ ಒಂದು ಸಂಸ್ಕಾರಗಳು, ಪೂಜಾ ಪದ್ಧತಿ ಆಗಿರ್ತವೆ. ಅಲ್ಲಿ ಯಾವುದೇ ರೀತಿಯಾಗಿರುವಂಥ ತಪ್ಪುಗಳನ್ನು ಮಾಡಬಾರ್ದು. ಆಗ ಮನಸ್ಸಲ್ಲಿ ಒಂದು ಈ ರೀತಿಯಾಗಿ ನಾವು ಹೊರಡಲ್ಪಟ್ಟಾಗ ಏನಾಗ್ತದೆ ಅಂತ ಕೇಳಿದರೆ, ನನ್ನಿಂದ ಎಲ್ಲಿ ತಪ್ಪಾಗ್ತದೆ ಅಂತ. ಅದಕ್ಕೊಂದು ಮಂತ್ರವನ್ನು ಹೇಳಿದ್ದಾನೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ದಾಸೋಹ ಮಿತಿಹ ಮತ್ವ ಕ್ಷಮಸ್ವ ಪರಮೇಶ್ವರ. ಹೀಗೆ ಕ್ಷಮಾರ್ಪಣೆ ಮಂತ್ರವನ್ನು ಹೇಳ್ತಾನೆ. ಆದರೆ ಶಕ್ತಿ ಅಂತ ಹೇಳಿದರೆ, ಶಕ್ತಿ ಆರಾಧನೆ ಅಂದರೆ ನಾವು ಮೂಲವಾಗಿ ತಿಳಿಯಬೇಕಾದ್ದು ನಮ್ಮೊಳಗಿರುವಂಥ ವಿಶೇಷ ಶಕ್ತಿ ಅಂತ. ಇದೊಂದು ಗುರುಮುಖೇನವಾಗಿ, ಅಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪದಲ್ಲಿರುವಂತಹ ಒಂದು ಸದ್ಗುರುಗಳನ್ನು ನಾವು ನೋಡಿದಾಗ, ಆ ಸದ್ಗುರುಗಳು ಇಂಥ ವಿಚಾರಗಳನ್ನು ವಿಶೇಷವಾಗಿ ಹೇಳ್ತಾ ಇರ್ತಾರೆ. ನಿಮ್ಮ ಒಳಗೆ, ನಿಮ್ಮ ಆಂತರ್ಯದಲ್ಲಿರುವಂತಹ ಶಕ್ತಿ ಅಂತ. ಇದೇ ಶಕ್ತಿಯ ಉಪಾಸನೆ ಅಂತೇಳಿ. ಹಾಗಾಗಿ ಅವರವರಿಗೆ, ಪ್ರತಿ ದೇಹಕ್ಕೂ ಅವರವರ ದೇಹದಲ್ಲಿ ಏನು ಶಕ್ತಿ ಇದೆ, ಇದನ್ನೇ ವಿಶೇಷವಾಗಿ ಶಕ್ತಿಯ ಉಪಾಸನೆ ಅಂತ. ಶಕ್ತಿ ಅಂದರೆ ಅಷ್ಟು, ಶಕ್ತಿಯಲ್ಲಿ ಭೇದ ಇಲ್ಲಿದೆ. ಶಕ್ತಿ ಅಂದರೆ ಸರ್ವಶಕ್ತಿಯು ಒಂದೇ, ಸರ್ವಶಕ್ತಿ ಎಂಬುದಾಗಿ. ಆದ್ದರಿಂದ ಅಲ್ಲಿ ವಿಶೇಷ ಈ ಕಾಮ್ಯಗಳನ್ನು ಬಿಟ್ಟಂತಹ ಗುರುಗಳು, ಕಾಮನೆ, ಅದರಲ್ಲಿ ಹೇಳ್ತಾನೆ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ. ಏನು ಕಾಮ ಅಂದರೆ ಪಡೆಯುವಂತಹ ಇಚ್ಛೆ ಇರುವಂಥದ್ದು. ಅಂತಹ ಗುರುಗಳಿದ್ದಾಗ ಅಲ್ಲಿ ಏನಾದರೂ ಒಂದು ಸಾಧ್ಯತೆಗಳಿರುವಂಥದ್ದು ಉಂಟು. ಹಾಗಾಗಿ ಅವರು ಇದೇ ರೀತಿಯಾಗಿ ಉಪಾಸನೆ ಮಾಡ್ತಾ ಮಾಡ್ತಾ ಭಕ್ತಿಯಿಂದ, ಶ್ರದ್ಧೆಯಿಂದ, ಆತ್ಮಭಾವದಿಂದ ಮನಸ ಮಾಡ್ತಾಯಿದ್ರು. ಆದರೆ ಅಲ್ಲಿಯ ದಾರಿ ಅಂತ ಹೇಳಿದರೆ ಎಲ್ಲರಿಗೂ ಆ ದಾರಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಒಂದು ಆಪ್ರೇಷನ್ ಆಗ್ತದೆ, ಫೈನಲ್ಸ್ ಕಾರ್ಡ್ನ ಆಪ್ರೇಷನ್ ಆಗ್ತದೆ ಅವರಿಗೆ. ಅಂದರೆ ಬೆನ್ನಿನ ಹುರಿ ಅಂತ ಏನು ಹೇಳ್ತಾರೆ, ಅಲ್ಲಿ ಒಂದು ಆಪ್ರೇಷನ್ ಆಗ್ತದೆ. ಹಾಗಾಗಿ ಅದಕ್ಕೂ ಮುಂಚೆ ಅವರಿಂದ ವಿದ್ಯೆಯನ್ನು ಕಲಿಬೇಕು ಅಂಥೇಳಿ ಕೆಲವೊಬ್ಬರು ಈ ಮಂತ್ರದ ಉಪದೇಶವನ್ನು ಪಡೆದುಕೊಳ್ತಾರೆ. ಈ ಉಪದೇಶವನ್ನು ಪಡೆದು ಜಪ ಮಾಡಲಿಕ್ಕೆ ಪ್ರಾರಂಭಿಸಿ ಅವರಿಗೂ ಕೂಡ ಅನೇಕ ಇಂತಹ ಘಟನೆಗಳು ಘಟಿಸಿದ್ದುಂಟು. ಅವರು ಎಲ್ಲಿವರೆಗೆ ಹೇಳ್ತಾರೆ ಅಂತ ಕೇಳಿದರೆ, ಸಂಸಾರದಲ್ಲಿ ಪರಿಪೂರ್ಣವಾಗಿರುವಂಥ ವೈರಾಗ್ಯ ಅವರಲ್ಲಿ ಉತ್ಪತ್ತಿಯಾಗಿ ಏನೂ ಬೇಡ ಎನ್ನುವಂತಹ ಸ್ಥಿತಿಗೆ ಹೋಗಿ, ಇದು ಅವರು ನಿಜವಾಗ್ಲೂ ನಮ್ಮ ಹತ್ರ ಹೇಳಿಕೊಂಡಂತಹ ಸತ್ಯದ ವಿಚಾರ. ಏನೂ ಬೇಡ ಅಂತ ಎಲ್ಲವನ್ನು ಬಿಟ್ಟು ಅವರಿಗೆ ಅನಿಸ್ತಿತ್ತಂತೆ, ಇದು ಹುಚ್ಚಿಡಿಯುವಂಥ ಸಾಧ್ಯತೆ ಕೂಡ ಹೋಗ್ತದೆ ಅಂತ ಅವರು ಅನಿಸ್ತಿದ್ದ ಅಂಥ ವಿಚಾರಗಳನ್ನು ಹೇಳ್ತಾಯಿದ್ರು. ಯಾಕಂದರೆ ಅವರಿಗೆ ಕಾಮವಾಸನೆ ಮತ್ತು ಸಂಸಾರದಲ್ಲಿ ಇರುವಂಥ ಇಚ್ಛೆ ಇತ್ತು, ಸಂಸಾರದಲ್ಲಿದ್ದು ಇದನ್ನು ಮಾಡಿಕೊಂಡು ಹೋಗಬೇಕು ಅಂತ. ಆದ್ದರಿಂದ ಅವರಿಗೊಂಥರ ಭಯ ಉಂಟಾಗಿ ಕಡೆಗೆ ಅದನ್ನು ಅಲ್ಲಿಗೆ ಬಿಡ್ತಾರೆ. ಅದನ್ನು ಇನ್ನು ಋಷಿಮೂಲ, ನದಿಮೂಲ, ಸ್ತ್ರೀಮೂಲ, ಶ್ರೀವಿದ್ಯೆ ಇದನ್ನು ಹುಡುಕಬಾರ್ದು ಜಾಸ್ತಿ ಅಂತ ಆಗ ಅವರು ಮನಸ್ಸಿನೊಳಗೆ ಅಂದುಕೊಂಡು ಅಲ್ಲಿಂದ ಅದು ಬಿಟ್ಟು ಸಾಮಾನ್ಯರಂತೆ ಸಂಸಾರದಲ್ಲಿ ಮುಂದುವರೆದುಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಅವರ ಹತ್ತಿರ ಇದ್ದವರು. ಹಾಗೆ ಇದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ನಾವೇನೋ ಇವತ್ತು ಒಂದು ಪ್ರಶ್ನೆಗೆ ಶ್ರೀವಿದ್ಯೆಯನ್ನು ಕೇಳಬಹುದು ಏನಿದೆ ಅಂತ. ಒಂದು ಆತ್ಮದ ವಿದ್ಯೆ, ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ, ಇದನ್ನು ತಿಳಿಬೇಕಾದ್ರೆ, ಈ ಸೃಷ್ಟಿಯ ಮೂಲವನ್ನು ತಿಳಿಬೇಕಾದ್ರೆ ಅವನ ದೇಹ, ಮನಸ್ಸು ಮತ್ತು ಆತ್ಮವನ್ನು ಈ ಜನ್ಮದಲ್ಲಿ ಅದಕ್ಕೋಸ್ಕರ ಅವನು ಮುಡಿಪಾಗಿರಬೇಕು. ಅದು ಬಿಟ್ಟು ಬೇರೆ ಎಲ್ಲವನ್ನು ಮಾಡಿಕೊಂಡು ಇದನ್ನು ಮಾಡ್ತೇನೆ ಅಂತ ಹೇಳಿದರೆ, ಇದು ಎಲ್ಲರೂ ಹೇಳ್ತಾರೆ ಮಾಡಬಹುದು ಹಾಗೆ ಹೀಗೆ ಅಂಥೇಳಿ, ಇದು ಖಂಡಿತವಾಗ್ಲೂ ಇದು
ಆಸೆಯನ್ನು ತರಿಸುವಂಥ ವಿಚಾರವೇ ಹೊರತು ಇದರಲ್ಲಿ ಸತ್ಯಾಂಶ ಎನ್ನುವಂಥದ್ದಿಲ್ಲ. ಒಂದು ವಿದ್ಯೆ ನಿಮಗೆ ಬರಬೇಕು ಅಂತ ಹೇಳಿದರೆ ಅಲ್ಲಿ ನಿಮಗೆ ವೈರಾಗ್ಯ ಉತ್ಪತ್ತಿ ಆಗಲೇಬೇಕು. ಉದಾಹರಣೆಗೆ ನಮ್ಮ ಆಧ್ಯಾತ್ಮ ಜ್ಞಾನ ಎನ್ನುವುದಕ್ಕಿಂತ ಕೆಲವೊಂದೆಷ್ಟೋ ಈ ಸೈಂಟಿಸ್ಟ್ಗಳು ನಾವು ನೋಡಿದರೂ ಕೂಡ ಸೈನ್ಸ್ ಮುಖಾಂತರವಾಗಿ ಆವಿಷ್ಕಾರಗೊಂಡಂತಹ ಅನೇಕ ವಿಚಾರಗಳು ಅವರು ಕೂಡ ಪರಮ ವೈರಾಗ್ಯದಲ್ಲಿ ಕೂತೇ ಅದನ್ನು ಕಂಡುಹಿಡಿದಿರೋದು. ಸಂಸಾರದಲ್ಲಿ ಇದ್ದು ಪರಮ ವೈರಾಗ್ಯದಲ್ಲಿರ್ತಾರೆ ಅವರು. ಪರಮ ವೈರಾಗ್ಯದಲ್ಲಿ ಅದರ ಬಗ್ಗೆ ಚಿಂತನೆ ಮಾಡಿ 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 ಆದ ನಂತರ ಅವರಿಗೆ ಆ ವಿದ್ಯೆ ಅನ್ನುವಂಥದ್ದು ಹೊಲಿದಿರೋದು. ನಾವು ಏನನ್ನೇ ಇವತ್ತು ನೋಡ್ತಾಯಿದ್ರು ಮಾಡ್ತಾಯಿದ್ರು, ಅದು ಯಾವುದೇ ಆಗಿರ್ಬೋದು, ಫ್ಲೈಟ್ ನಾವು ಓಡಾಡುವಂತಹ ವಿಮಾನ ಇರ್ಬೋದು, ಅಥವಾ ಕರೆಂಟ್ನ ಬಲ್ಬ್ಗಳಿರ್ಬೋದು, ಅಥವಾ ಹೀಗೆ ಅನೇಕ ಉಪಕರಣಗಳೇನಿದೆ ನೀವು ಆಲೋಚಿಸಿದರೆ ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ಇದು ಎಷ್ಟು ಶರಣಾಗತಿ ಮತ್ತು ಎಷ್ಟರ ಮಟ್ಟಿಗೆ ನಂಬಿಕೆ ಎನ್ನುವಂಥದ್ದು ತನ್ನ ಮೇಲೆ, ಒಂದು ಗುರುವಿನ ಮೇಲೆ ಪರಿಪೂರ್ಣವಾದ ಒಂದು ವಿಶ್ವಾಸ, ಇಂತಹದ್ದಿದ್ದರೆ ಮಾತ್ರ ಇಂಥ ವಿಚಾರಗಳು ನಡೀತದೆ. ಅದು ಯಾವುದೇ ಗುರುಗಳು ಕೂಡ ನಿನಗೆ ಇಂತಹ ವಿದ್ಯೆಯನ್ನು ನಾನು ಹೇಳಿಕೊಡ್ತೇನೆ ಅಂತ ಖಂಡಿತವಾಗ್ಲೂ ಹೇಳುವುದಿಲ್ಲ. ಆ ಗುರುಗಳು ಇವನಲ್ಲಿರುವಂತಹ ಒಂದು ಸಮರ್ಪಣಾ ಭಾವ ಏನಿದೆ, ಭಕ್ತಿ ಏನಿದೆ, ಗುರುವಿನ ಮೇಲಿರುವಂತಹ ಒಂದು ಶ್ರದ್ಧೆ ಏನಿದೆ, ಈ ಶ್ರದ್ಧೆಯಿಂದ ಸೃಷ್ಟಿಯಿಂದ ಅವನಿಗೆ ಒಲಿತಾ ಹೋಗುವಂತಹ ಅನೇಕ ವಿಚಾರ, ಅನೇಕ ವಿದ್ಯೆಗಳೇ ಆಗಿದೆ ಹೊರತು ಈ ವಿದ್ಯೆ ಎನ್ನುವಂಥದ್ದು ಕೇವಲ ಮಾರಾಟಕ್ಕಿರುವಂತಹ ವಿಚಾರಗಳಲ್ಲ. ಈ ಚಕ್ರವನ್ನು ಕೂಡ ಮಾರಾಟ ಮಾಡಿ ಅದರಿಂದ ಹಣ ಗಳಿಸುವಂಥ ವಿಷಯಗಳೆಲ್ಲವೂ ಕೂಡ ನಡೀತಾ ಇದೆ. ಇದು ಖಂಡಿತವಾಗ್ಲೂ ಹೀಗಿಲ್ಲವೇ ಇಲ್ಲ. ಪ್ರತಿಯೊಬ್ಬರು ಸತ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಅವಶ್ಯವಾದಂತಹ ಪ್ರಯತ್ನವನ್ನು ಮಾಡಲೇಬೇಕು. ಅಲ್ಲಿ ಒಂದು ವಿದ್ಯೆ ಅಂತ ಹೇಳಿದರೆ ಅಲ್ಲಿ ದೇವತೆಗಳನ್ನು ಕೂಡ ವಿಶೇಷವಾಗಿ ಹೇಳ್ತಾರೆ. ಅದು ಮನುಷ್ಯನಲ್ಲಿರುವಂಥ ಅಂತಃಶಕ್ತಿ ಕೂಡ ಹೌದು. ಒಂದು ಸಾತ್ವಿಕ ಭಾವ, ಇನ್ನೊಂದು ರಾಜಸ ಭಾವ, ಇನ್ನೊಂದು ತಾಮಸ ಭಾವ. ಸಾತ್ವಿಕ ಕ್ರಿಯೆ, ರಾಜಸ ಕ್ರಿಯೆ, ತಾಮಸ ಕ್ರಿಯೆ. ಆ ಸಾತ್ವಿಕ ವಿದ್ಯೆ, ರಾಜಸ ವಿದ್ಯೆ, ತಾಮಸ ವಿದ್ಯೆ, ಈ ಮೂರನ್ನು ತಿಳಿಬೇಕಲ್ಲ ವಿಚಾರಗಳು, ಆವಾಗಲೇ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯ ಅಂಥೇಳಿ. ಆಗ ಮನುಷ್ಯನಿಗೆ ಒಂದು ಗುರು ಬೋಧಿಸುವಂಥ ವಿಚಾರ ಏನು ಅಂತ ಕೇಳಿದರೆ, ಒಂದೇ ಎಲ್ಲವನ್ನು ಪಡೆಯುವಂಥ ವಿಷಯಗಳು ಅಥವಾ ಎಲ್ಲವನ್ನು ಕಳೆಯುವಂಥ ವಿಚಾರಗಳು. ಕಳೆಯುವುದಂದರೆ ನಮ್ಮ ಆಯುಷ್ಯವನ್ನು ನಾವು ನಿತ್ಯ ಕಳೀತಾನೆ ಇರ್ತೇವೆ. ಇದೊಂದನ್ನು ಫಸ್ಟಿಗೆ ನಾವು ಮಾತಾಡಿದರೆ ಮತ್ತೆ ಸಮಾಧಾನ ಆಗ್ತದೆ. ಯಾಕಂದರೆ ಹಣ ಕಳೆದುಕೊಳ್ಳುವಾಗ ಬೇಜಾರಾಗ್ತದೆ, ಮನೆ ಕಳೆದುಕೊಳ್ಳುವಾಗ ಬೇಜಾರಾಗ್ತದೆ, ಹೆಂಡತಿಯನ್ನು ಕಳೆದುಕೊಳ್ಳುವಾಗ ಬೇಜಾರಾಗ್ತದೆ, ಮಕ್ಕಳನ್ನು ಕಳೆದುಕೊಳ್ಳುವಾಗ ಬೇಜಾರಾಗ್ತದೆ. ಮೊದಲಿಗೆ ಆಯುಷ್ಯವನ್ನು ಕಳೆಯುವುದು ಅಂತ ಹೇಳುವಾಗ ಇದು ಖಂಡಿತವಾಗ್ಲೂ ಇದ್ದೇ ಇದೆ, ಇದು ಕಳೀಲೇಬೇಕೆಲ್ಲರೂ ಎನ್ನುವುದಾಗಿ ಅಥವಾ ಅರ್ಥೈಸಲಿಕ್ಕೆ ಪ್ರಾರಂಭಿಸ್ತಾರೆ. ಇದು ಸುಲಭವಾಗಿರುವಂಥ ವಿಚಾರಗಳೆಲ್ಲ. ಇದೆಲ್ಲವನ್ನು ಬಿಟ್ಟು ನೀವು ಹೇಗಿರ್ತೀರ ಹಾಗಾದರೆ? ಇದೆಲ್ಲ ಬಿಟ್ಟು ಜೀವಿಸಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇದೆ. ಹಾಗಾಗಿ ಈ ಒಂದು ಕಲಿಯುಗದಲ್ಲಿ, ಈ ಕಾಲದಲ್ಲಿ ಇದು ಅತ್ಯಂತ ಕಷ್ಟಕರವಾಗಿರುವಂಥ ವಿಚಾರ. ಆದ್ದರಿಂದ ಆ ಶರಣಾಗತಿ, ಭಕ್ತಿಭಾವ ಎನ್ನುವಂಥದ್ದು ಮನುಷ್ಯನಿಗೆ ಶ್ರೇಷ್ಠತೆಯನ್ನು ಕೊಡ್ತದೆ. ಆ ಭಕ್ತಿಯಿಂದ ಕೆಲವೊಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಬೋದು. ಅದು ಮುಂದಿನ ನಮ್ಮ ವಿದ್ಯೆಯನ್ನು ಕಲೀಲಿಕ್ಕೆ ನಮಗೊಂದು ದಾರಿ ಆಗ್ತದೆ, ಅಥವಾ ಜ್ಞಾನವನ್ನು ಗಳಿಸಲಿಕ್ಕೆ. ಜನ್ಮ ಜನ್ಮಾಂತರಗಳ ವಿಚಾರವನ್ನು ಕೂಡ ವಿಶೇಷವಾಗಿ ಹೇಳ್ತಾನೆ. ಸೃಷ್ಟಿ ಇವತ್ತು ಒಂದೇ ದಿವಸ ಆಗಲಿಲ್ಲ. ನಮ್ಮ ಹಿಂದೆಯೂ ಈ ಸೃಷ್ಟಿ ಇತ್ತು, ನಾವು ಇರುವಾಗಲೂ ಈಗಲೂ ಈ ಸೃಷ್ಟಿ ಇದೆ, ಮುಂದಕ್ಕೂ ಈ ಸೃಷ್ಟಿ ಇರ್ತದೆ. ಸೃಷ್ಟಿಯ ಆ ಚೈತನ್ಯದ ಪರಿಪೂರ್ಣವಾದ ಶಕ್ತಿಯ ಜ್ಞಾನವನ್ನು ಪಡೆಯುವುದಂದರೆ ಸುಲಭವಾದ ವಿಚಾರಗಳಲ್ಲ ಅಂತ. ಹಾಗಾಗಿ ಶಕ್ತಿ ಅಂತ ಹೇಳಿದರೆ ನಿಮಗೆ ಅರ್ಥ ಆಗಿರ್ಬೋದು ಏನು ಅಂಥೇಳಿ. ನಮ್ಮಲ್ಲಿರುವಂತಹ ಜೀವ ಚೈತನ್ಯ, ಪ್ರಾಣಶಕ್ತಿ ಅಥವಾ ಕುಂಡಲಿನಿ ಶಕ್ತಿ ಅಂತ ನಾವೇನು ಕರಿತೇವೆ, ಶಿವಶಕ್ತಿ ಅಂಥೇಳಿ. ಹಾಗೆ ಇದರ ಇನ್ನು ಆಂತರ್ಯದ ಅರ್ಥಗಳು ಬೇರೆ ಬೇರೆಯಾಗಿದೆ. ಅದರಲ್ಲಿ ಹೇಳ್ತಾನೆ ಲಲಿತಾ ಸಹಸ್ರನಾಮದಲ್ಲಿ, ವಿಮರ್ಶ ರೂಪಿಣಿ ವಿದ್ಯಾ ವೇದಾರಿ ಜಗತ್ಪ್ರಸೂಹು. ಜಗತ್ಪ್ರಸೂತಿ, ಪ್ರಸೂತ ಅಂತ ಹೇಳಿದ್ರೆ ಏನು? ಅದು ಹುಟ್ಟಿದ್ದಂತ, ಅಲ್ಲಿ ಜನ್ಮ ಯಾವಾಗ ತಾಳಿತದು. ವಿಮರ್ಶ ರೂಪಿಣಿ ವಿದ್ಯೆ, ಆ ವಿದ್ಯೆ ಅನ್ನುವಂಥದ್ದನ್ನು ವಿಮರ್ಶಾತ್ಮಕವಾಗಿ ನಮ್ಮ ಮನಸ್ಸಿನ ಒಂದು, ಮತ್ತೆ ಹೇಳಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಸಮುದ್ರ ಮಥನ ಅಂತ ನಾವು ಕರಿತೇವೆ. ಮನಸ್ಸಿನಲ್ಲಿ ನಾವು ಅದನ್ನು ಮಾಡುವಂಥದ್ದು. ಹಾಗಂತಹ ವಿಮರ್ಶೆಗಳನ್ನು ನಾವು ನಮ್ಮಲ್ಲಿ ಮಾಡಿದಾಗ ಅದು ಶ್ರೇಷ್ಠವಾಗಿ ಅವಳಲ್ಲೇ ಕೇಂದ್ರೀಕೃತವಾಗಿ, ಅಥವಾ ಈ ಸೃಷ್ಟಿಯ ಮೂಲ ಚೈತನ್ಯದಲ್ಲಿ ನಮ್ಮ ಮನಸ್ಸಿದ್ದು ಏಕಾಗ್ರತೆಯಿಂದ ಆ ವಿಮರ್ಶಣೆಯನ್ನು ಮಾಡಿದಾಗ ಆಗ ಅಲ್ಲಿ ನಮಗೆ ತಿಳಿಯುವಂಥ ವಿಚಾರಗಳು. ಆಗ ಅದು ಅನೇಕ ರೀತಿಯಾಗಿ ನಮಗೆ ಅನುಗ್ರಹವನ್ನು ಕೂಡ ಮಾಡ್ತದೆ ಅಂತ. ಸರ್ವವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಣಿ ಅಂತ ಅನೇಕ ಮೃತ್ಯುಗಳನ್ನು ಹೇಳ್ತಾನೆ. ಸಪ್ತ ರೀತಿಯಾಗಿರ್ತಕ್ಕಂಥ ಮೃತ್ಯುಗಳು ಅಂತೇಳಿ. ಹಾಗೆಲ್ಲರೂ ಮೃತರಾಗ್ತಾರೆ.
ಆದರೆ ಜ್ಞಾನಿಗಳು ಯೋಗಿಗಳು ಎನ್ನುವಂಥವರು ವಿಶೇಷವಾಗಿ ತನ್ನ ದೇಹವನ್ನು ಅವರು ತ್ಯಜಿಸುವಂಥ ರೀತಿ. ಇಂತಹ ವಿದ್ಯೆ ಹೊರತು ಇದು ಶ್ರೀವಿದ್ಯೆ ಅಂದರೆ ಇದನ್ನು ಇಟ್ಕೊಂಡು ನಾವು ಯಾವುದೇ ವ್ಯವಹಾರವನ್ನು ಮಾಡ್ತೇವೆ, ಸಾಂಸಾರಿಕವಾಗಿರುವಂಥ ಸುಖವನ್ನು ಪಡಿತೇವೆ ಅಂದರೆ ಇದು ಒಂಥರ ಮೂರ್ಖತನದ ವಿಚಾರಗಳಾಗಿ ಹೋಗ್ತದೆ. ಇಂತಹ ಮೂರ್ಖತನಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡಬಾರ್ದು. ಇಂಥ ವಿಷಯಗಳು, ಇಂತಹ ಒಂದಷ್ಟು ವಿಚಾರಗಳನ್ನು, ಶಕ್ತಿಗಳನ್ನು ವಶಪಡಿಸಿಕೊಂಡು ಅನೇಕರಿಗೆ ದಾರಿ ತೋರಿಸುವಂಥ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಸರಿಯಾದ ವಿಚಾರ ಅಲ್ಲ. ಭಕ್ತಿ ಅಂತ ಹೇಳಿದರೆ ಅಲ್ಲಿ ಶರಣಾಗತಿ ಮಾತ್ರ. ಭಕ್ತಿ ಅಂದರೆ ಆ ಪರಮಾತ್ಮನನ್ನು ಸೇರುವಂಥದ್ದು ಕೇವಲ ನೀವು ಮಾತ್ರ. ಸೇರಲಿಕ್ಕೆ ಬೇಕಾದ ದಾರಿಗಳನ್ನು ಕೆಲವರು ತೋರಿಸ್ಬೋದು, ಅದು ಗುರುವಿಗೆ ಮಾತ್ರ ಇರುವಂಥದ್ದು ಅಂತ ಹೇಳ್ತಾರೆ. ಆದರೆ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೂ ಕೂಡ ದಾರಿಯನ್ನು ತೋರಿಸ್ಬೋದು. ಯಾವ ವಿದ್ಯೆಯನ್ನು ಯಾರು ಕಲ್ತಿರ್ತಾರೆ ಅಂಥ ವಿದ್ಯೆಯನ್ನು ಮಾತ್ರ ಇನ್ನೊಬ್ಬರಿಗೆ ದಾರಿ ಎರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಒಂದು ಗುರುವಿನ ಕೃಪೆ ಇದ್ದಾಗ, ಗುರುವಿನ ಆಶೀರ್ವಾದ ಇದ್ದಾಗ ಇದೆಲ್ಲವೂ ಕೂಡ ಒಲಿದು ಬರುವಂಥ ವಿಚಾರಗಳಾಗಿವೆ. ಹಾಗಾಗಿ ಆ ದಶಮಹಾವಿದ್ಯೆ ಎನ್ನುವುದಾಗಿ ಕೂಡ ವಿಶೇಷವಾಗಿ ಕರೀತಾರೆ ಇಂತಹ ವಿದ್ಯೆಯನ್ನು. ಇದಕ್ಕೆ ತಯಾರಾಗಿರಬೇಕು. ಕೆಲವೊಂದಷ್ಟು ಸೂಕ್ಷ್ಮತೆ ವಿಚಾರಗಳನ್ನು ಹೇಳಿದ್ದೇನೆ. ಇದಕ್ಕೆ ಯಾರು ತಯಾರಾಗಿರ್ತಾರೆ ಅವರೊಂದು ಸತ್ಯವಾದ ಗುರುವಿನ ಕೃಪೆಯಿಂದ ಕಲಿಬೇಕು ಅಂತೇಳಿ ಇಚ್ಛೆ ನಿಮ್ಮಲ್ಲಿ ಮನಸ್ಸಲ್ಲಾದರೆ ಆ ಮನಸ್ಸೇ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಆ ವಿದ್ಯೆ ಹತ್ತಿರಕ್ಕೆ. ಯಾಕಂದರೆ ಕಾಣದಿರುವಂತಹ ಪಯಣ, ಕಾಣದಿರುವಂತಹ ದಾರಿಯಾಗಿದೆ ಇದು. ಈ ಒಂದು ಕಲಿಯುಗದಲ್ಲಿ ಇಷ್ಟೆಲ್ಲ ನಾವು ಭೌತಿಕವಾದ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಇದನ್ನು ಪಡಿತೇನೆ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಅದಕ್ಕೆ ಕೆಲವಷ್ಟು ಜನ ಮಾತ್ರ ಇದ್ದಾರೆ ಇಂತಹ ಸ್ಥಿತಿಯನ್ನು ತಿಳಿದವರು. ಸತ್ಯವಾಗಲಿ ಇಂಥ ವಿಚಾರವನ್ನು ತಿಳಿದವರು ಯಾರೂ ಕೂಡ ಅನವಶ್ಯಕವಾಗಿ ಇಂಥ ಮಾತುಗಳನ್ನು ಆಡುವುದಿಲ್ಲ. ಹಾಗಾಗಿ ನಾವು ಹೇಳಿದಂಥದ್ದು ಕೂಡ ಒಂದು ಗುರುವಿನ ಜ್ಞಾನವೇ ಆಗಿದೆ. ಗುರುಗಳು ಹೇಳಿದಂತಹ ಅಷ್ಟು ವಿಚಾರಗಳು ಆ ತಾಯಿ ಜಗನ್ಮಾತೆಯನ್ನು ಆರಾಧಿಸಿದ್ರಿಂದ ಬಂದಂಥ ಒಂದಷ್ಟು ತಿಳುವಳಿಕೆ. ಇದಕ್ಕಿಂತ ವಿಶೇಷವಾಗಿ ತಿಳುವಳಿಕೆ ಕೊಡೋರು ಇರಬಹುದು. ಶ್ರೀವಿದ್ಯಾ ಅಂತ ಹೇಳಿದ್ದಕ್ಕೆ ಶ್ರೀ ಸೂಕ್ತ ಅಂತ ಒಂದು ವೇದ ಮಂತ್ರದಲ್ಲಿ ಅದರ ಪಾರಾಯಣವನ್ನು ಮಾಡ್ತಾರೆ. ನಕ್ರೋಧೋ ನ ಚಮಾತ್ಸರ್ಯೋ ನ ಲೋಭೋ ನಾಶುಭಾಮತಿ ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮ ಅಂತ. ಅದರಲ್ಲಿ ನಕ್ರೋಧೋ ನ ಚಮಾತ್ಸರ್ಯ, ಕ್ರೋಧ, ಮಾತ್ಸರ್ಯ ಭಾವ ಇದೆಲ್ಲವನ್ನು ತ್ಯಜಿಸ್ತಾ ಬರಬೇಕು ಒಬ್ಬ ವ್ಯಕ್ತಿ. ತನ್ನಲ್ಲಿರುವಂಥ ಅಹಂಕಾರ ತತ್ವ ಅಂತ ಹೇಳ್ತೇವೆ. ಇದೆಲ್ಲವೂ ಕೂಡ ತ್ಯಜಿಸಿದ ನಂತರವೇ ಇಂಥ ವಿಚಾರಗಳ ಬಗ್ಗೆ ನಮಗೆ ಅರಿಲಿಕ್ಕೆ ಪ್ರಾರಂಭ ಆಗುವುದು. ಯಾಕಂದರೆ ಇದೆಲ್ಲ ಇದ್ದು ಅವರಿಗೆ ಖಂಡಿತವಾಗಲೂ ಆಗುವುದಿಲ್ಲ. ಇದು ಹೇಗಾಗ್ತದೆ? ಪುತ್ರ ಪೌತ್ರ ಧನಂ ಧಾನ್ಯಂ ಮಸ್ತಶ್ವ ಆದಿಗವೇರಥಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ. ಹಾಗೂ ಇದರಲ್ಲೆಲ್ಲ ಹೇಳಿದ್ದಾನೆ. ಒಂದು ಭಕ್ತಿಯಿಂದ ಹೋದವರಿಗೆ ಇಂತಹ ವಿಚಾರಗಳೆಲ್ಲವೂ ಕೂಡ ಶ್ರದ್ಧೆಯಿಂದ ಮಾಡಿದಾಗ ಅದು ತನ್ನೊಳಗೆ ಪಾಠ ಆಗುವಂತಹ ರೀತಿ ಎನ್ನುವುದಾಗಿ. ಸಾತ್ವಿಕವಾಗಿ ದೇವತೆಗಳನ್ನು ಆರಾಧಿಸಿ ತಿಳಿಬೇಕು ಎನ್ನುವಂಥ ವಿಷಯಗಳನ್ನು ಪಡಿಬೇಕು ಎನ್ನುವುದಕ್ಕೂ ಮತ್ತು ತಿಳಿಬೇಕು ಎನ್ನುವುದಕ್ಕೂ ವ್ಯತ್ಯಾಸ ಇದೆ. ಯಾಕಂದರೆ ರಾಮಾಯಣದಲ್ಲಿ ನಾವೊಂದು ಸಣ್ಣ ಕಥೆಯನ್ನು ನೋಡಿದಾಗ ಮನೋಜವಂ ಮಾರುತು ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಅಂತ ಕರೀತಾರೆ. ಬುದ್ಧಿಯಲ್ಲಿ ಅತ್ಯಂತ ವರಿಷ್ಠನಾದವನು. ಜಿತೇಂದ್ರಿಯ ಅಂತ ಹೇಳಿದ್ರೆ ಇಂದ್ರಿಯವೇ ಅವನಿಗೆ ವಶವಾಗಿರುವಂಥದ್ದು. ಇಂದ್ರಿಯವನ್ನು ಗೆಲ್ಲಿಕೆ ಅಂತ ಹೊರಟಂಥ ಇಂದ್ರಜಿತ, ಅವನನ್ನು ಇಂದ್ರಜಿತ್ ಅಂತ ಕರೀತಾರೆ. ಹಾಗೆ ಇದರಲ್ಲಿ ವ್ಯತ್ಯಾಸ ಉಂಟು. ಇಂದ್ರಜಿತಿಗೆ ಆದಂಥ ವಿಚಾರಗಳೇನು, ಹಾಗೆ ಆಂಜನೇಯನನ್ನು ಯಾವ ರೀತಿಯಾಗಿ ನೋಡಲಾಗ್ತದೆ, ಇದೆರಡನ್ನು ನಾವು ತಿಳ್ಕೊಳ್ಬೇಕು ವಿಷಯಗಳನ್ನು. ಹಾಗೊಂದು ಪಡಿಲೇಬೇಕು ಎನ್ನುವಂಥದ್ದು, ಇನ್ನೊಂದು ಶರಣಾಗತಿಯಿಂದ ತಿಳಿಯಬೇಕು ಎನ್ನುವಂಥ ಒಂದು ವಿಚಾರ. ಕೇವಲ ಅವರಲ್ಲಿ ಮಾತ್ರ ಆಗಿರೋದಲ್ಲ, ಇದು ಅನೇಕರಲ್ಲಿ ಆಗಿದೆ ಇಂಥ ವಿಷಯಗಳು. ಹಾಗಾಗಿ ಶ್ರೀ ಶಿವಶಕ್ತಿ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದ ಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಇದು ಕೊನೆಯಲ್ಲಿ ಎಲ್ಲ ವಿದ್ಯೆಯನ್ನು ತಿಳಿದ ನಂತರ ಆಗುವಂಥ ವಿಚಾರಗಳು. ಆ ಶಿವನಲ್ಲಿ ಶಕ್ತಿ ಅನ್ನುವಂಥದ್ದು ಐಕ್ಯ ಆಗುವಂಥದ್ದು. ಚಿದೇಕರ ಸ್ವರೂಪಿಣಿ, ಚಿತ್ತದಲ್ಲಿ ಒಂದು ಆ ಬ್ರಹ್ಮಜ್ಞಾನ ಎನ್ನುವಂಥ ರಸ, ಆತ್ಮ ಆನಂದ, ಅಲ್ಲಿ ಆತ್ಮದ ಆನಂದ ಸ್ಥಿತಿ ಎನ್ನುವಂಥದ್ದು ಕಾಣುವಂಥ ರೀತಿ, ಇದು ಅದರಲ್ಲಿರುವಂಥ ಸತ್ಯದ ವಿಚಾರ. ಆದ್ದರಿಂದ ಒಂದು ಸತ್ಯವಾದ ಗುರುವಿನಿಂದ ಇಂಥ ವಿಚಾರಗಳನ್ನು ಮಾಡೋದಿದ್ದರೆ ಅವರ ಪ್ರೇರಣೆಯಿಂದ ಮಾತ್ರ ಮುಂದುವರಿಲಿಕ್ಕೆ ಪ್ರಯತ್ನಿಸಿ. ಅದು ಬಿಟ್ಟು ಯಾವುದೇ ಆಸೆಯಿಂದ ಇಂಥ ವಿಚಾರಗಳನ್ನು ಮಾಡಬಾರ್ದು. ಅದು ಸರಿಯಾದ ವಿಚಾರಗಳಲ್ಲ. ತಿಳಿಯಬೇಕೆನ್ನುವಂಥ ಜ್ಞಾನ ನಮ್ಮಲ್ಲಿದ್ದಾಗ ಮಾತ್ರ ಮಾಡಬೇಕು. ಪರಿಪೂರ್ಣವಾದ ಶರಣಾಗತಿ ಅನ್ನುವಂಥದ್ದು ನಮ್ಮಲ್ಲಿ ಬಾರದೆ ಇದಕ್ಕೆ ಯಾವುದಕ್ಕೂ ಕೂಡ ಯಾವುದೇ ದಾರಿಗಳು ಇಲ್ಲ. ಹಾಗಾಗಿ ಭಕ್ತಿಭಾವದೊಂದಿರುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ನಮಃ ಶಿವಾಯ. ಗುರುವೇ ಶರಣಂ. ಆದಿಶಕ್ತಿ ಜಗನ್ಮಾತಾ ಕಿ ಜಯ.